ರಾಜ್ಯದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಬೆನಕ ಗೋಲ್ಡ್ ಈಗ ಟಿ ದಾಸರಹಳ್ಳಿಯಲ್ಲಿ ತಮ್ಮ ಗ್ರಾಹಕರಿಗಾಗಿ ಹೊಸ ಶಾಖೆಯನ್ನು ಪ್ರಾರಂಭಿಸಿದೆ. 2020ರಲ್ಲಿ ಬಸವನಗುಡಿಯ ನೆಟ್ಟಕಲ್ಲಪ್ಪ ಸರ್ಕಲ್ನಲ್ಲಿ ಪ್ರಾರಂಭವಾದ ಬೆನಕ ಗೋಲ್ಡ್ ಕಂಪನಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ 35 ಬ್ರಾಂಚ್ಗಳನ್ನು ಹೊಂದಿದೆ. ಗ್ರಾಹಕರು ತಮ್ಮ ಚಿನ್ನಾಭರಣವನ್ನು ಮಾರಾಟ ಮಾಡುವಾಗ ಅವರಿಗೆ ಸಲಹೆ ಹಾಗೂ ನಂಬಿಕೆಯನ್ನು ಮೂಡಿಸಿ ಚಿನ್ನಾಭರಣವನ್ನು ಮಾರಾಟ ಮಾಡುವಾಗ ಯಾವುದೇ ವಂಚನೆಯಾಗದಂತೆ ಬೆನಕ ಗೋಲ್ಡ್ ಗ್ರಾಹಕರ ಜೊತೆ ನಿಂತಿದೆ. ಇಂದು ರಾಜ್ಯದ 36ನೇ ಶಾಖೆಯಾಗಿ ಬೆನಕ ಗೋಲ್ಡ್ ಸಂಸ್ಥೆ ಟಿ ದಾಸರಹಳ್ಳಿಯಲ್ಲಿ ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಹೊಸ ಶಾಖೆ ಪ್ರಾರಂಭ ಪ್ರಯುಕ್ತ ಇಂದು ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಅಲ್ಲದೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. आरोग्य ऐश्वर्य अभिवृद्धि सिद्ध्यर्थम धर्म अर्थ काम्य मोक्ष जय आयुष आनंद आयु आरोग्य ऐश्वर्य अभिवृद्धि सिद्ध्यर्थम धर्म अर्थ काम्य मोक्ष जय आयुष आनंद आयु आरोग्य ऐश्वर्य अभिवृद्धि सिद्ध्यर्थम धर्म अर्थ काम्य मोक्ष जय आयुष आनंद आयु आरोग्य ऐश्वर्य अभिवृद्धि सिद्ध्यर्थम धर्म अर्थ काम्य मोक्ष जय आयुष आनंद आयु आरोग्य ऐश्वर्य अभिवृद्धि सिद्ध्यर्थम धर्म. ಈಗಾಗಲೇ ರಾಜ್ಯಾದ್ಯಂತ ಉತ್ತಮವಾದಂತಹ ಗ್ರಾಹಕರನ್ನು ಹೊಂದಿರುವಂತಹ ಬೆನಕ ಗೋಲ್ಡ್ ಕಂಪನಿ ಇದೆ ಅಲ್ವಾ, ಈಗ ಟಿ ದಾಸರಹಳ್ಳಿಯಲ್ಲಿ ಮತ್ತೊಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿದೆ. 2020ರಲ್ಲಿ ಬಸವನಗುಡಿಯ ನೆಟ್ಟಕಲ್ಲಪ್ಪ ಸರ್ಕಲ್ನಲ್ಲಿ ಪ್ರಾರಂಭವಾದಂತಹ ಬೆನಕ ಗೋಲ್ಡ್ ಕಂಪನಿ ಇದು ಅತ್ಯಾಕರ್ಷಕವಾದಂಥ ಕೆಲವೊಂದಿಷ್ಟು ಗ್ರಾಹಕರಿಗೆ ಅನುಕೂಲವಾಗುವಂಥ ಕೆಲವೊಂದಿಷ್ಟು ಸರಳೀಕೃತವಾದಂತಹ ದರದೊಂದಿಗೆ ಇವರು ಚಿನ್ನಾಭರಣವನ್ನು ಅಡಯಿಟ್ಟುಕೊಳ್ಳುವಂಥದ್ದು, ಹೀಗೆ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ತಮ್ಮ ಚಿನ್ನಾಭರಣವನ್ನು ಮಾರಾಟ ಮಾಡುವಾಗ ಅವರಿಗೆ ಸಲಹೆ ಹಾಗೂ ನಂಬಿಕೆಯನ್ನು ಮೂಡಿಸುವಂಥ ಮಹತ್ತರ ಕಾರ್ಯವನ್ನು ಬೆನಕ ಗೋಲ್ಡ್ ಮಾಡ್ತಾ ಬರ್ತಾನೆ ಇದೆ. ಅಂದರೆ ನಾವು ಚಿನ್ನಾಭರಣವನ್ನು ಮಾರಾಟ ಮಾಡುವಾಗ ಯಾವುದೇ ವಂಚನೆಯಾಗದಂತೆ ಬೆನಕ ಗೋಲ್ಡ್ ಗ್ರಾಹಕರ ಜೊತೆ ನಿಂತಿದೆ. ನೋಡಿ, ಒಂದು ರೀತಿ ನಂಬಿಕೆ ಇದು ಮೇನ್. ಯಾಕಂದರೆ ತಮ್ಮ ಗೋಲ್ಡ್ ಏನಿರುತ್ತೆ ಅದು ಬಹಳ ಸೇವ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಮೇಲೆ ಸಾಕಷ್ಟು ರೀತಿ ಏನೇನೋ ಇನ್ವೆಸ್ಟ್ ಮಾಡಲಾಗಿರುತ್ತೆ. ಅದರ ಜೊತೆಗೆ ಸಾಕಷ್ಟು ಕನಸನ್ನು ಕಂಡಿರ್ತಾರೆ. ಹಾಗಾಗಿಯೇ ಅದೆಲ್ಲದಕ್ಕೂ ಕೂಡ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆನಕ ಗೋಲ್ಡ್ ಮೊದಲು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯದ 36ನೇ ಶಾಖೆಯಾಗಿ ಬೆನಕ ಗೋಲ್ಡ್ ಸಂಸ್ಥೆ ದಾಸರಹಳ್ಳಿಯಲ್ಲಿ ಹೊಸ ಬ್ರಾಂಚನ್ನು ಓಪನ್ ಮಾಡಿದೆ. ಹಾಗಾಗಿ ಪೂಜೆ ಪುನಸ್ಕಾರ ನಡೆಸಲಾಯಿತು. ಮತ್ತು ಉತ್ತಮವಾದಂಥ ಕೆಲಸ ಅಂತ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸಲಾಯಿತು. ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು.